ಪೌಡರ್. ಈ ಮಿಲ್ಕ್ ಪೌಡ್ರಿಂದ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಏನಿಲ್ಲ, ಜಸ್ಟ್ ನೀರು ಮಿಲ್ಕ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಕುದಿಸಿ ಅದಕ್ಕೆ ಬೆಲ್ಲ ಕಾಫಿ ಪುಡಿ ಹಾಕಿದ್ರೆ ಕಾಫಿ ರೆಡಿ. ಪಾತ್ರೆ ತೊಗೊಂಡಿದ್ದೀನಿ, ಹಾಲು ಪುಡಿ. ನಿಮ್ಮ ಥಿಕ್ನೆಸ್ ಹೇಗೆ ಬೇಕು ಹಾಗೆ ಮಿಕ್ಸ್ ಮಾಡಿ. ನನ್ನ ಫೇಸ್ ಅಂತೂ ಟ್ಯಾನ್ ಆಗಿದೆ. ನಾನು ಇರೋದೇ ಬ್ಲ್ಯಾಕು, ಅದರಲ್ಲಿ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಿರ್ತೀನಿ, ಹಾಗಾಗಿ ಇನ್ನೂ ಬ್ಲ್ಯಾಕ್ ಆಗ್ತೀನಿ. ಸೊ ನನ್ನ ಫೇಸು ಟ್ಯಾನ್ ಆಗಿರೋದ್ರಿಂದ ಪಿಂಕ್ ಕ್ಲೇ ಆ್ಯಂಡ್ ಚಾರ್ಕೋಲ ಸ್ಕ್ರಬ್ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು, ಬಟ್ ಗುಡ್ ರಿಸಲ್ಟ್ ಸಿಕ್ಕಿದೆ. ಅದ್ರ ಜೊತೆಗೆ ಪೀಲ್ ಆಫ್ ಮಾಸ್ಕು, ಗೋಲ್ಡನ್ ಗ್ಲೋ ಪೀಲ್ ಆಫ್ ಮಾಸ್ಕ್ ಯೂಸ್ ಮಾಡ್ತೀನಿ ನೆಕ್ಸ್ಟು. ಸೊ ಪೀಲ್ ಆಫ್ ಮಾಸ್ಕು ಗೋಲ್ಡನ್ನು ಅದ್ರದ್ದು ವರ್ತ್ ಇದೆ. ಸೊ 20 + 20 40 ರುಪೀಸ್ ಆಗಿ 2 ರಿಂದ 40 ರುಪೀಸು. ಸೊ ಫಸ್ಟ್ ಒಂದು ಸ್ಕ್ರಬ್ ಮಾಡಿ, ನೆಕ್ಸ್ಟು ಪೀಲ್ ಆಫ್ ಮಾಸ್ಕ್ ಹಾಕಿ, ಒಂದು ಪೀಲ್ ಆಫ್ ಮಾಸ್ಕು, ಈಗ ಸ್ಕ್ರಬ್ಬು 5 ಮಿನಿಟ್ಸು ಸ್ಕ್ರಬ್ ಮಾಡಬೇಕು. ದೆನ್ ಪೀಲ್ ಆಫ್ ಮಾಸ್ಕು ಒಂದು 1/4 ಗಂಟೆ ಆದರೂ ಬಿಟ್ಟು ಅದನ್ನು ರಿಮೂವ್ ಮಾಡಬೇಕು. ಸೊ ಗುಡ್ ರಿಸಲ್ಟ್ ಸಿಕ್ಕಿದೆ ನನಗೆ. ಬಟ್ ಟೈಮ್ ಇರೋಲ್ಲ ಯಾವಾಗಲೂ ಮಾಡೋಕ್ಕೆ. ಅಟ್ಲೀಸ್ಟ್ ವೀಕ್ಲಿ 1 ಟೈಮ್ ಆದರೂ ಮಾಡಿ, ಗುಡ್ ರಿಸಲ್ಟ್ ಸಿಗುತ್ತೆ. ಫಸ್ಟು ಸ್ವಲ್ಪ ಮುಖ ತೊಳ್ಕೊಳ್ಳಿ. ಮುಖ ತೊಳ್ಕೊಂಡಾದಮೇಲೆ ಕ್ಲೇ ಆ್ಯಂಡ್ ಚಾರ್ಕೋಲ ಸ್ಕ್ರಬ್ನ ಅಪ್ಲೈ ಮಾಡಿ ಚೆನ್ನಾಗಿ ಉಜ್ಜಿ. ನಾನಂತೂ ಚೆನ್ನಾಗಿ ಉಜ್ಜಾಕ್ಬಿಟ್ಟಿದ್ದೀನಿ. ಹೆಂಗೆ ಉಜ್ಜಿದ್ದೀನಿ ಅಂದರೆ ನೆಕ್ಸ್ಟ್ ಡೇಗೆ ಬೆಳ್ಳಗೆ ಕಾಣಬೇಕು ಹಂಗೆ ಉಜ್ಜಾಕ್ಬಿಟ್ಟಿದ್ದೀನಿ. ಸೊ ಒಂದು 5 ಮಿನಿಟ್ಸ್ ಆಗಿ ಸ್ಕ್ರಬ್ ಮಾಡಿ. ಸೊ ವರ್ತ್ ಅನಿಸುತ್ತೆ, 20 + 20 40 ರುಪೀಸ್ ವರ್ತ್ ಅನಿಸುತ್ತೆ. ಸೊ ಯೂಸ್ ಮಾಡಿ, ಗುಡ್ ರಿಸಲ್ಟ್ ಸಿಗುತ್ತೆ. ನಾನಂತೂ ಬರೀ ಫೋನಲ್ಲೇ ವೀಡಿಯೋ ಮಾಡೋದ್ರಿಂದ ಫೋನು ಬಿದ್ದು ಹೋಗ್ತಿದೆ. ಹಿಂಗೋ ಕಷ್ಟಪಟ್ಟಿಟ್ಟು ವೀಡಿಯೋ ಮಾಡಿದ್ದೀನಿ. ಸೊ ಯಾರಿಗೆ ತಾನೇ ಬೆಳ್ಳಗಿರಬೇಕು ಅಂತ ಅನಿಸಲ್ಲ ಹೇಳಿ. ನಾವಂತೂ ಬ್ಲ್ಯಾಕ್ ಇದ್ದೀವಿ. ಸೊ ನಾವು ಬ್ಲ್ಯಾಕ್ ಇರೋರಿಗೆ ಸಾಮಾನ್ಯವಾಗಿ ಬೆಳ್ಳಗಿರಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಸೊ ಟ್ರೈ ಮಾಡಿ. ಒಂದು ಸಲ ಟ್ರೈ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗುಡ್ ರಿಸಲ್ಟ್ ಸಿಗುತ್ತೆ. ಎವರ್ ಯೂತಲ್ಲಿ ತುಂಬ ವೆರೈಟೀಸ್ ಸ್ಕ್ರಬ್ಬು ಮಾಸ್ಕು ಇದೆ, ಟ್ರೈ ಮಾಡಿ. ತಣ್ಣೀರಲ್ಲಿ ಮುಖ ತೊಳೆದಾಯಿತು. ಸೊ ನೆಕ್ಸ್ಟ್ಗೆ ಪೀಲ್ ಆಫ್ ಮಾಸ್ಕ್, ಗೋಲ್ಡನ್ ಗ್ಲೋ, ಅದು ಪೀಲ್ ಆಫ್ ಮಾಸ್ಕ್ ಹಾಕಬೇಕು. ಸೊ ಅದು ಹಾಕೋಕ್ಕಿಂತ ಮುಂಚೆ ಫೇಸು ಡ್ರೈ ಇರಬೇಕು. ಸೊ ಒದ್ದೆ ಇದ್ದರೆ ಅದಾಗಲ್ಲ ಅದು. ಸೊ ಡ್ರೈ ಇರಬೇಕು. ಆ್ಯಕ್ಚುಲಿ ಇದು ಆರೆಂಜ್ ಫ್ರೂಟ್ಸಲ್ಲಿ ಮಾಡಿರೋದು, ಆರೆಂಜ್ ಕಲರ್ ಇದೆ. ಅದು ಹಾಕಿದ ತಕ್ಷಣ ನನಗಂತೂ ಫೇಸು ಹೆಂಗೆ ಕಡ್ತಾ ಆಗ್ತಿತ್ತು ಅಂದರೆ, ಕಡ್ತ ಜೊತೆಗೆ ಉರಿತಾ ಇತ್ತು. ಏಕೆಂದರೆ ಫುಲ್ಲು ಟ್ಯಾನ್ ಆಗಿದ್ದರೆ ಆ ಥರ ಆಗುತ್ತೆ ಅಂತ ಹೇಳ್ತಾರೆ. ಸಿಕ್ಕಾಪಟ್ಟೆ ಕಡ್ತ ಮತ್ತು ಉರಿ ಆಗ್ತಾಯಿತ್ತು. ಮುಖಕ್ಕೆಲ್ಲ ಈಗ ಹಚ್ಚಿದ್ದಾಯಿತು. ಹಚ್ಚಿ ಒಂದು 15 ನಿಮಿಷ ಬಿಡಬೇಕು. 15 ನಿಮಿಷ ಬಿಟ್ಟರೆ ಒಂದು ಫುಲ್ಲು ಡ್ರೈ ಆಗಿ ಒಂದು ಲೇಯರ್ ಟೈಪ್ ಬರುತ್ತೆ. ಸೊ ಅಲ್ಲಿ ತನಕ ಸ್ವಲ್ಪ ಮನೆ ಕೆಲಸ ಮಾಡ್ಕೊಬಿಡ್ತೀನಿ. ಮನೆ ಅಂತೂ ಗಬ್ಬೆ ಕೂಸ್ಬಿಟ್ಟಿದ್ದಾರೆ ನಮ್ಮ ಮನೇಲಿ. ಸೊ ಮನೆ ಕೆಲಸ ಮಾಡ್ಕೊಂಡು ಮುಗಿಸ್ಕೋದ್ರೊಳಗೆ ಡ್ರೈ ಆಗಿರುತ್ತೆ. ಅಷ್ಟರೊಳಗಡೆ ಇಲ್ಲೇ ನೋಡಿ, ಈ ಮನೇನ ಈಗ ಕ್ಲೀನ್ ಮಾಡ್ಕೊಂಡು ಬರಬೇಕು. ಈಗ ನನ್ನ ಫೇಸು ಫುಲ್ಲು ಆಗಿದೆ ನೋಡಿ, ಹಿಡಿತಾ ಇದೆ. ಕಾಣಿಸ್ತಿದ್ಯಾ? ಈ ಮೂಗತ್ರ ಬಾ. ನೋಡ್ತಾ ಇದ್ದೀರಲ್ಲ, ನಾನು ಆ್ಯಕ್ಚುಲಿ ಫಿಲ್ಟ್ರಲ್ಲಿ ಏನೂ ಮಾಡಿಲ್ಲ. ಅದು ಯಾವ ಕಡೆಯಿಂದ ತೋರಿಸಿದ್ರು ನನಗೆ ಇವತ್ತು ಅವ್ರದ್ದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸಮ ಪೀಲ್ ಆಫ್ ಮಾಸ್ಕ್ ನೋಡಿದ್ರಲ್ಲ, ಗುಡ್ ರಿಸಲ್ಟ್ ಸಿಕ್ಕಿದೆ ನೋಡಿ. 40 ರುಪೀಸ್ ವರ್ತ್ ಅನಿಸುತ್ತೆ. ನನ್ನ ಮಗನ ಕರ್ಕೊಂಡ್ಬರಕ್ಕೆ ಹೋಗಬೇಕು. ಅದಕ್ಕೂ ಮುಂಚೆ ಬ್ಯಾಂಕ್ ಹತ್ರ ಹೋಗಬೇಕು. ಬ್ಯಾಂಕ್ ಹತ್ರ ಏನಕ್ಕೆ ಹೋಗಬೇಕು ಅಂದರೆ ತುಂಬ ದೊಡ್ಡ ವಿಷಯ.
ಶಾರ್ಟಾಗಿ ಹೇಳ್ಬಿಡ್ತೀನಿ. ಗೋಲ್ಡ್ ಇಟ್ಟಿದ್ವಿ, ಗೋಲ್ಡ್ದು ಇಂಟ್ರೆಸ್ಟ್ ಕಟ್ಟಬೇಕು. ಸೊ ಕಾಲ್ ಮಾಡಿದರು, ಹೋಗ್ತಾಯಿದ್ವಿ. ಫೇಸ್ ಪ್ಯಾಕ್ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಪ್ಲೀಸ್ ಪ್ಲೀಸ್.